ಇಂದಿನ ಸಾಮಾಜಿಕ ಜಾಲತಾಣಗಳು ವಾಟ್ಸಪ್ಗಳಲ್ಲಿ ಗಾಂಧೀಜಿ ಬಗ್ಗೆ ಅವಹೇಳನಕಾರಿ ಅಂಶಗಳು ಹರಿದಾಡುವಿಕೆ ಹೆಚ್ಚಾಗುತ್ತಿದೆ. ಗಾಂಧೀಜಿಯವರನ್ನ ಇವತ್ತು ಹೆಚ್ಚು ಟ್ರೋಲ್ಗೆ ಬಳಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಹೊನ್ನಾವರದಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಅವರು ಹೇಳಿದರು. ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ, ಗಾಂಧೀಜಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಅರೆಬರೆ ಮಾಹಿತಿಗಳನ್ನು ನಂಬಬೇಡಿ. ಅವರ ಬಗ್ಗೆ ಬಂದಿರುವ ಉತ್ತಮ ಪುಸ್ತಕಗಳನ್ನು ಓದಿ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ವರ್ಷದಿಂದ ವರ್ಷಕ್ಕೆ ಗಾಂಧಿ ಹೆಚ್ಚು ಪ್ರಸ್ತುತರಾಗುತ್ತಾರೆ. ಸುಳ್ಳು ಮಾಹಿತಿಗಳನ್ನು ನಂಬಿ ಗಾಂಧೀಜಿಯನ್ನ ಲಘುವಾಗಿ ಉಡಾಪೆಯಾಗಿ ಪರಿಗಣಿಸಬಾರದು. ಇಂದಿನ ಸಂಘರ್ಷಮಯದ ವಾತಾವರಣದಲ್ಲಿ ಗಾಂಧಿತನ ಹೆಚ್ಚು ಉಪಯುಕ್ತವಾಗುತ್ತದೆ ಎಂದರು. ಮೊದಲಿಗಿಂತ ಜಾಸ್ತಿ ಹೇಳಬೇಕು ಅಂತ ಅನಿಸ್ತದೆ. ಯಾಕಂದರೆ ಈಗ ಗಾಂಧಿ ಒಂಥರ ಟ್ರೋಲ್ ಆಗ್ತಾ ಇದ್ದಾರೆ. ಟ್ರೋಲ್ ಯಾರು ಮೊದಲು ಕೆಲವು ಫಿಗರ್ಸು ಹಿಟ್ಲರು ಅಂಥವರೆಲ್ಲ ಟ್ರೋಲ್ ಆಗ್ತಾ ಇದ್ದಿದ್ರೆ, ಈಗ ಗಾಂಧಿ ನಮ್ಮ ರಾಷ್ಟ್ರಪಿತ ಗಾಂಧಿಯನ್ನೇ ಟ್ರೋಲ್ ಮಾಡ್ತಾ ಇದ್ದೀವಿ. ನಮಗೀಗ ನಮ್ಮಲ್ಲಿ ಈಗ ನಮ್ಮ ನಾಲೆಜ್ ನಮ್ಮಲ್ಲಂದರೆ ವಯಸ್ಸಾದವರಿಗಂತಲ್ಲ, ಯಂಗ್ಸ್ಟರ್ಸಿಗೆ ಗಾಂಧಿ ಬಗ್ಗೆ ನಾಲೆಜ್ ಎಲ್ಲಿಂದ ಬಂತಪ್ಪ ಕೇಳಿದರೆ ಅವ್ರ ಹತ್ರ ಇರೋ ಎಲ್ಲ ನೆಗೆಟಿವ್ ನಾಲೆಜ್ಗಳು ವಾಟ್ಸಪ್ಪಿಂದ. ವಾಟ್ಸಪ್ ಫಾರ್ವರ್ಡಲ್ಲಿ ನಾವು ಏನು ಗಾಂಧಿ ಬಗ್ಗೆ ತಿಳ್ಕೊಂಡಿದ್ದೇವೆ ಅದೇ ನಮಗೆ ಗಾಂಧಿ ಹೆಣ್ಮಕ್ಳ ಜೊತೆ ಮಲ್ಕೊಂಡ, ಗಾಂಧಿ ಇದರಲ್ಲಿ ಕ್ಯಾಮ್ರೆಯಲ್ಲಿ ನರ್ತನ ಮಾಡಿದ್ರು, ಅದರದ್ದೆಲ್ಲ ಫೋಟೋ ಬರ್ತಾ ಇರ್ತದೆ. ನೀವು ನೋಡಿದ್ರಿ ಅದು ಎಷ್ಟು ಸುಳ್ಳು ಅಂದರೆ, ಅದನ್ನು ಯಾವುದಾದ್ರು ಅಥೆಂಟಿಕ್ ಬುಕ್ ಅವರದ್ದು ಆತ್ಮಚರಿತ್ರೆನೋ ಅಥವಾ ಬೇರೆಯವರು ಎಷ್ಟೋ 150 ಜನ ಅವರ ಆತ್ಮಚರಿತ್ರೆ ಬರೆದಿದ್ದಾರೆ, ಅದನ್ನು ಓದ್ಕೊಂಡು ನೋಡ್ಕೊಂಡಿದ್ದಲ್ಲ ಇವರು. ಸ್ವಚ್ಛತೆ ಬಗ್ಗೆ ಗಾಂಧಿ ಹಾಕಿಕೊಟ್ಟ ಮೇಲ್ಪಂಕ್ತಿ ಎಲ್ಲರಿಗೂ ಮಾದರಿ. ಜಗತ್ತು ಕಂಡ ಮಹಾನ್ ವ್ಯಕ್ತಿಗಳಲ್ಲಿ ಗಾಂಧೀಜಿ ಒಬ್ಬರು. ಅಂತಹ ವ್ಯಕ್ತಿ ನಮ್ಮಲ್ಲೇ ಹೆಚ್ಚು ಟ್ರೋಲ್ಗೆ ಒಳಗಾಗುತ್ತಿರುವುದು ನಿಜಕ್ಕೂ ನಮ್ಮೆಲ್ಲರಿಗೂ ಅವಮಾನ. ಗಾಂಧೀಜಿಯವರ ಸರಳ ಜೀವನ ನಮಗೆಲ್ಲ ಪ್ರೇರಣೆಯಾಗಲಿ. ನಾವೆಲ್ಲ ಗಾಂಧಿತನದ ಕೆಲ ಅಂಶಗಳನ್ನಾದರೂ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಮನುಷ್ಯರಾಗಿ ಬದುಕೋಣ ಎಂದು ಹೇಳಿದರು. ಇಡೀ ಗಾಂಧಿಯ ವಿಷಯದಲ್ಲಿ ಹೀಗೆ ಆಗಿದೆ. ಯಾಕಂದರೆ ಅವರಿಗೆ ಎಲ್ಲರೂ ಒಂದೇ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಭಾರತೀಯರು ಎನ್ನುವ ಭಾವನೆ ಬೇಕಾಗಿಲ್ಲ ಈಗ ಜನರಿಗೆ. ಯಾರೋ ಒಬ್ಬರನ್ನು ಪಾಯಿಂಟ್ ಔಟ್ ಮಾಡಿ ಇವರಲ್ಲಿ ದೇಶಭಕ್ತಿ ಕಮ್ಮಿ ಇದೆ, ಇವರು ಕಡಿಮೆ ದೇಶಭಕ್ತರು, ಇವರು ದೇಶಭಕ್ತರೇ ಅಲ್ಲ ಅನ್ನೋ ಒಂದು ಮನೋಭಾವ ಬೆಳೀತಾ ಇರೋದ್ರಿಂದ ಗಾಂಧಿಯನ್ನು ಟ್ರೋಲ್ ಮಾಡ್ತಾ 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 ಗಾಂಧಿ ಅಂದರೆ ಮಕ್ಕಳನ್ನ ಕೇಳಿ ಗಾಂಧಿ ಅವನು ಇಲ್ಲಿಗೆ ನಾವು ಪರಿಸ್ಥಿತಿ ಬಂದು ನಿಲ್ಲಿಸಿದ್ದೇವೆ. ಈಗ ಗಾಂಧಿಯ ಮುಖ್ಯವಾದ ತತ್ವ ಅಹಿಂಸೆ ಮತ್ತು ನಮ್ಮನ್ನು ನಾವು ಆಳ್ಕೊಳ್ಳೋದು. ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನಾವೇ ತಯಾರಿಸ್ಕೊಂಡು ನಮ್ಮನ್ನು ಬೇರೆಯವರಿಗೆ ಡಿಪೆಂಡ್ ಆಗದ ರೀತಿಯಲ್ಲಿ ಬದುಕುವುದು ಸ್ವರಾಜ್ಯ ಅಂತ ಅವರು ಹೇಳಿದರು. ಅದು ಅವರ ಎರಡು ಮುಖ್ಯ ಪ್ರಿನ್ಸಿಪಲ್ ಆಗಿದೆ. ಶುಶ್ರೂಷಾಧಿಕಾರಿ ಮಂಗಲಾ ನಾಯ್ಕ್ ಗಾಂಧೀಜಿ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಇವತ್ತಿನ ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಸಹಾಯಕ ಆಡಳಿತಾಧಿಕಾರಿ ಶಶಿಕಲಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.